ಎಲ್ಲ ನಮಸ್ತೆ. ಎಲ್ಲರಿಗೂ ನಿಮ್ಮ ಪ್ರೀತಿಯ ದಿವ್ಯ ಮಾಡೋ ನಮಸ್ಕಾರಗಳು. ಐಗ್ರೀವ ತ್ರಿವಿಲೇಜ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಸಾರಿ, ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿರೋದ್ರಿಂದ ರೀಡಿಂಗ್ನ ಮಾಡೋದಕ್ಕಾಗಿರಲಿಲ್ಲ. ಇವತ್ತಿನ ಟಾಪಿಕ್ ಏನಾಗಿದೆ ಅಂದರೆ, ನಿಮ್ಮ ಪರ್ಸನ್ನಿನ ಪ್ರೆಸೆಂಟ್ ಎನರ್ಜಿ ಏನಿದೆ ಅಂತ ನೋಡುವ. ಅವರು ಪ್ರೆಸೆಂಟು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಆಗಿರುತ್ತೆ. ನಿಮ್ಮ ಪರ್ಸನ್ನನ್ನು ನೆನೆಸ್ಕೊಂಡಾದರೂ 3 ಸಲ ಅವ್ರ ಹೆಸರು ನೆನೆಸ್ಕೊಂಡಾದರೂ ನೀವು ಈ ವಿಡಿಯೋನ ನೋಡ್ಬೋದು, ಅಥವಾ ಅವ್ರ ಫೋಟೋ ನೋಡ್ಕೊಂಡಾದರೂ ನೀವು ಈ ರೀಡಿಂಗ್ನ ನೋಡೋದ್ರಿಂದ ಈ ರೀಡಿಂಗ್ ನಿಮಗೆ ಖಂಡಿತ ರೆಸನೇಟ್ ಆಗುತ್ತೆ ಅಂತ ಅಂದ್ಕೊತೀನಿ. ಎಲ್ಲರೂ ನಿಮ್ಮ ಪರ್ಸನನ್ನು ನೆನೆಸ್ಕೊಂಡಿದ್ದೀರ ಅಂತ ಅಂದ್ಕೊತೀನಿ. ಮತ್ತು ಸಾರಿ, ನನ್ನ ಚಾನಲ್ನ 1K ಸಬ್ಸ್ಕ್ರೈಬರ್ ಆಗಿರೋದ್ರಿಂದ, ನನ್ನ ಚಾನಲ್ನ ಇಷ್ಟು ಮುಂದುವರ್ಸ್ಕೊಟ್ಟಿರೋದ್ರಿಂದ ಎಲ್ಲರಿಗೂ ನನ್ನ ಪ್ರೀತಿಯ ತುಂಬು ಹೃದಯದ ಧನ್ಯವಾದಗಳು. ಯಾವಾಗಲಿಗೆ ನಿಮಗೆ ಚಿರಋಣಿಯಾಗಿರ್ತೀನಿ. ಇನ್ಯಾವತ್ತೂ ಮತ್ತೆ ವಿಡಿಯೋನ ಆಗ್ತಲೇ ರೀಡಿಂಗ್ನ ಜಾಸ್ತಿ ದಿನ ಗ್ಯಾಪ್ ಮಾಡೋದಿಲ್ಲ ಅಂತ ಹೇಳ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ನಿಮ್ಮ ಸಪೋರ್ಟು ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬನ್ನಿ ರೀಡಿಂಗ್ ನೋಡುವ. ನಿಮ್ಮ ಪರ್ಸನ್ನ ನೆನೆಸ್ಕೊಂಡು ಈ ಕ್ಯಾಂಡಲ್ನ ನೋಡೋದ್ರಿಂದ ಈ ರೀಡಿಂಗ್ ನಿಮಗೆ ರೆಸನೇಟ್ ಆಗುತ್ತೆ. ಏಂಜಲ್ಸ್, ಕೆಲವೊಬ್ಬರು ಪರ್ಸನ್ ನಿಮ್ಮಿಂದ ದೂರ ಆಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಥರ್ಡ್ ಪಾರ್ಟಿ ಜೊತೆ ಚೆನ್ನಾಗಿರಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅದಾಗುತ್ತಾ ಅಂತ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಮತ್ತು ನೀವೇನೂ ಇಲ್ಲ, ನೀವು ಝೀರೋ ಅಂತ ಕೂಡ ಅವ್ರ ಮೈಂಡಿನಲ್ಲಿ ಬಂದಿರೋ ಅಂಥದ್ದು ಇದೆ. ಅವ್ರು ಯೋಚನೆ ಮಾಡಿರೋ ಅಂಥದ್ದು ಇದೆ. ನಿಮ್ಮನ್ನು ಒಂದು ಗೊಂಬೆ ಥರ ಅಂತ ಅಂದ್ಕೊಂಡಿರೋದು ಕೂಡ ಅವರು ನಿಮ್ಮನ್ನು ಒಂದು ಗೊಂಬೆ ರೀತಿ ಉಪಯೋಗಿಸ್ಕೊಂಡು, ಮನುಷ್ಯ ಅನ್ನೋದಕ್ಕಿಂತ ಗೊಂಬೆ ರೀತಿ ನಿಮ್ಮನ್ನು ಯೂಸ್ ಮಾಡ್ಕೋತಿರೋ ಅಂಥದ್ದು ಕೂಡ ಇಲ್ಲಿ ಚಾನಲ್ ಆಗ್ತಾಯಿದೆ. ಕೆಲವೊಬ್ಬರಲ್ಲಿ ಸೋಲ್ಮೇಟ್ ಎನರ್ಜಿನಲ್ಲಿ ಕೂಡ ಇದ್ದೀರಾ. ಇಲ್ಲಿ ವರಸ್ವಾಮಿಗಳ ಇದು ಕೂಡ ಬರ್ತಾಯಿದೆ. ಕೆಲವರು ಭೂಮಿಗೆ ಸಂಬಂಧಪಟ್ಟಂಗೆ ನಿಮ್ಮ ಪರ್ಸನ್ ಮಧ್ಯ ಭೂಮಿಗೆ ಅಥವಾ ಮನೆಗೆ ಸಂಬಂಧಪಟ್ಟಂಗೆ ಇಶ್ಯೂಸ್ ಆಗಿರೋ ಅಂಥದ್ದು ಕೂಡ ಇಲ್ಲಿದೆ. ಅದ್ರ ಬಗ್ಗೆ ಕೂಡ ನಿಮ್ಮ ಪರ್ಸನ್ ಯೋಚನೆ ಮಾಡ್ತಿರೋ ಅಂಥದ್ದು ಇದೆ. ನಮ್ಮ ಸಂಬಂಧನ ಉಳಿಸ್ಕೋಬೇಕು ಬೇಡವೋ ಅಂತ ಕೂಡ ನಿಮ್ಮ ಪರ್ಸನ್ ಇಲ್ಲಿ ಯೋಚನೆ ಮಾಡ್ತಿರೋ ಅಂಥದ್ದು ಇದೆ. ಕೆಲವೊಬ್ಬರಲ್ಲಿ ಡಿವೋರ್ಸ್ ಬಗ್ಗೆ ಕೂಡ ಯೋಚನೆ ಮಾಡ್ತಿರೋ ಅಂಥದ್ದು ಇದೆ. ಕೋರ್ಟ್ಗೆ ಹೋದರೆ ಕೋರ್ಟ್ಗೆ ಹೋಗುತ್ತಾ ಇದು, ಮತ್ತು ಇಲ್ಲೇ ಪರಿಹಾರ ಆಗುತ್ತಾ, ಇಲ್ಲೇ ಎಲ್ಲ ಕ್ಲಿಯರ್ ಆಗುತ್ತಾ ಅಂತ ಕೂಡ ನಿಮ್ಮ ಪರ್ಸನ್ ಯೋಚನೆ ಮಾಡ್ತಿರೋ ಅಂಥದ್ದು ಇದೆ. ಅಥವಾ ನೀವು ಯೋಚನೆ ಮಾಡ್ತಿರೋ ಅಂಥದ್ದು ಕೂಡ ಆಗಿರ್ಬೋದು. ಆ ರೀತಿಯಾದರೆ ಮಕ್ಕಳು ಏನು ಮಾಡೋದು ಅಂತ ಕೂಡ ಯೋಚನೆ ಮಾಡ್ತಿರೋ ಅಂಥದ್ದು ಇದೆ. ತ್ರಿಕೋನಾಕೃತಿ ಆಗಿಬಿಟ್ಟಿದೆ. ಯಾವುದನ್ನು ಆಯ್ಕೆ ಮಾಡ್ಕೋಬೇಕು ಇಲ್ಲಿ ನಿಮಗೆ ಕಾಣ್ಬೋದು. ಯಾವುದನ್ನು ಆಯ್ಕೆ ಮಾಡ್ಕೋಬೇಕು, ಯಾವುದನ್ನು ಬಿಡಬೇಕು ಅನ್ನೋವಂಥ ಒಂದು ತುಂಬಾ ಕನ್ಫ್ಯೂಷನ್ ಆಗಿರೋವಂಥದ್ದು ಇದೆ ನಿಮ್ಮ ಪರ್ಸನ್ಗೆ. ಅವರು ತುಂಬ ಕನ್ಫ್ಯೂಷನಲ್ಲಿ ಏನು ಮಾಡಬೇಕು, ಏನು ಬಿಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿರೋವಂಥದ್ದು ಇದೆ. ಮತ್ತು ಕ್ಯಾಲ್ಕುಲೇಟ್ ಆಗ್ತಿರೋವಂಥದ್ದು ಇದೆ. ಯಾವುದಿದ್ರೆ ಏನಾಗುತ್ತೆ, ಯಾವುದಿಲ್ಲ ಅಂದರೆ ಏನಾಗುತ್ತೆ, ನನ್ನ ಲೈಫಲ್ಲಿ ಯಾವುದು ಇಂಪಾರ್ಟೆಂಟ್ ಅಂತ ಕೂಡ ಯೋಚನೆ ಮಾಡ್ತಿರೋವಂಥದ್ದು ಇದೆ. ಕೆಲವೊಬ್ಬರು ಇಲ್ಲಿ ಮೀನಿನ ಹೆಜ್ಜೆ ಗುರ್ತಿಡಿಯೋಕ್ಕಾಗಲ್ಲ ಅನ್ನೋ ಹಾಗೆ, ನಾನೇನು ಮಾಡ್ತೀನಿ ಅನ್ನೋದನ್ನು ಯಾರಿಂದನೂ ನಾನು ಕಂಡುಹಿಡಿಯೋದಕ್ಕಾಗಲ್ಲ ಅನ್ನೋವಂಥ ಯೋಚನೆಯಲ್ಲಿ ಇರೋವಂಥವ್ರು ಕೂಡ ಇಲ್ಲಿ ಇದ್ದಾರೆ. ಕೆಲವರಿಗೆ ಈ ಬರುವಂಥ ಚಂದ್ರಗ್ರಹಣ ಗುಡ್ ನ್ಯೂಸ್ ತರೋವಂಥದ್ದು ಇದೆ. ಮತ್ತು ಯಾರೆಲ್ಲ ನಾನೇ ಎಲ್ಲ ಅಂತ ಅಂದ್ಕೊಂಡಿದ್ರು ಅಂಥವ್ರಿಗೆ ಕೆಲವೊಂದು ಅಪಾಯಗಳು ಎದುರಾಗುವಂಥದ್ದು ಕೂಡ ಇದೆ. ಆದಷ್ಟು ದಯವಿಟ್ಟು ಎಲ್ಲರೂ ಹುಷಾರಾಗಿರಿ ಅಂತ ಹೇಳ್ತಾ ಇದ್ದೀನಿ. ಅಲ್ಲಿ ಚಾನಲ್ ಆಗ್ತಿರೋದನ್ನಷ್ಟೇ ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಚಂದ್ರಗ್ರಹಣ ಅನ್ನೋದು ತುಂಬಾ ಇದಾಗಿದೆ. ಕೆಲವೊಬ್ಬರು ಜಲಕನ್ಯರನ್ನು ಕೂಡ ಕಾಣಬಹುದು ಅನ್ನೋವಂಥದ್ದು ಇದೆ. ಕೆಲವರಿಗೆ ಯಾವುದೋ ಜನ್ಮದಲ್ಲಿ ಜಲಕನ್ಯೆ ಆಗಿರೋ ಅಂಥವ್ರು ಈ ಜನ್ಮದಲ್ಲಿ ಅವರಿಗೆ ಪಾರ್ಟ್ನರಾಗಿ ಸಿಕ್ಕಿರೋವಂಥದ್ದು ಕೂಡ ಇರ್ಬೋದು. ಅಥವಾ ನಿಮ್ಮ ಪಾರ್ಟ್ನರು ಕನ್ಯಾ ಆಗಿದ್ದು ಅಂಥವ್ರು ನಿಮಗೆ ಈ ಜನ್ಮದಲ್ಲಿ ನಿಮಗೆ ಪಾರ್ಟ್ನರಾಗಿ ಸಿಕ್ಕಿರೋವಂಥದ್ದು ಕೂಡ ಇರ್ಬೋದು.
ದಯವಿಟ್ಟು ಅದನ್ನು ಅರ್ಥ ಮಾಡಿಕೊಂಡು ನಿಮ್ಮ ಪಾರ್ಟ್ನರ್ನ ನೀವು ನಿಮ್ಮ ಹತ್ರನೇ ಉಳಿಸ್ಕೊಳ್ಳಿ. ನಿಮ್ಮ ಅದೃಷ್ಟನ ನಿಮ್ಮ ಹತ್ರನೇ ಉಳಿಸ್ಕೊಳ್ಳಿ. ನಿಮ್ಮ ಅದೃಷ್ಟನ ಬೇರೆ ಯಾರಿಗೂ ಬಿಟ್ಕೊಡ್ಬೇಡಿ ಅನ್ನೋ ಅಂಥದ್ದು ಕೂಡ ಇಲ್ಲಿ ಚಾನಲ್ ಆಗ್ತಾಯಿದೆ. ತುಂಬ ಪ್ರೀತಿ ಇರೋವಂಥದ್ದು. ಈ ಪ್ರೀತಿ ಆದರೆ ಈಗೋ ತುಂಬಾ ತಡೀತಾ ಇದೆ. ನಿಮ್ಮ ಪರ್ಸನಿಗೆ ತುಂಬಾ ಪ್ರೀತಿ ಇದೆ, ಆದರೆ ಅವ್ರ ಈಗೋ ಅದನ್ನು ತಡೀತಾ ಇದೆ. ನೀನು ಯಾಕೆ ಸೋಲ್ತೀಯ, ನೀನು ಸೋಲ್ಬಾರ್ದು, ನೀನು ಕೇಳಬಾರ್ದು, ನೀನು ಹೇಳ್ಬಾರ್ದು ಅನ್ನೋ, ನಾನು ಸೋಲ್ಬಾರ್ದು ಅನ್ನೋಂಥ ಒಂದು ಈಗೋ ನಿಮ್ಮ ಪರ್ಸನನ್ನು, ಅವರ ಪ್ರೀತಿನ ನಿಮ್ಮ ಹತ್ರ ಎಕ್ಸ್ಪೆಕ್ಟ್ ಮಾಡ್ಕೊಳ್ಳೋದಕ್ಕೆ ತಡೀತಾ ಇದೆ, ಬೇಡ ಅಂತ. ಆದರೆ ನಿಮ್ಮನ್ನು ತುಂಬ ಇಷ್ಟಪಡೋವಂಥ ವ್ಯಕ್ತಿ ಕೂಡ ಅವರು ಆಗಿರೋವಂಥದ್ದು ಇಲ್ಲಿ ಕಾಣ್ತಾ ಇದೆ. ಏನೇ ಆದರೂ ಅವರು ನಿಮ್ಮನ್ನು ಬಿಟ್ಕೊಡ್ಬಾರ್ದು ಅನ್ನೋಂಥ ಒಂದು ಮೈಂಡಲ್ಲಿ ಕೂಡ ನಿಮ್ಮ ಪರ್ಸನ್ ಇರೋವಂಥದ್ದು ಇಲ್ಲಿ ಇದೆ. ನಿಮ್ಮನ್ನು ಬಿಟ್ಕೊಡಬಾರ್ದು ಮತ್ತು ಇನ್ನೊಬ್ಬರನ್ನು ಬಿಟ್ಕೊಡಬಾರ್ದು. ಎರಡನ್ನೂ ಒಂದೇ ಸಮನಾಗಿ ನಾನು ತೂಕೊಂಡು ಹೋಗಬೇಕು ಅನ್ನೋವಂಥ ಒಂದು ಮೈಂಡ್ಸೆಟ್ನಲ್ಲಿ ನಿಮ್ಮ ಪರ್ಸನ್ ಇರೋವಂಥದ್ದು ಇಲ್ಲಿ ಚಾನಲಾಗಿ ನಿಮ್ಗೆ ಗೊತ್ತಾಗ್ತಾ ಇರೋದು. ಫಸ್ಟ್ 2 ಇತ್ತು, ಮತ್ತು ಇನ್ನೊಂದು ಬಂತು. ಆ ರೀತಿ ಯಾವುದನ್ನು ಆಯ್ಕೆ ಮಾಡ್ಕೊತೀರ ಅಂದರೆ 2 ಬೇಕು ಅನ್ನೋ ಒಂದು ಮೈಂಡ್ಸೆಟ್ಟಿನಲ್ಲಿ ನಿಮ್ಮ ಪರ್ಸನ್ ಇರೋವಂಥದ್ದು ಇಲ್ಲಿ ಚಾನಲ್ ಆಗ್ತಾಯಿದೆ. ಪಾಪು ಎನರ್ಜಿ ಕೂಡ ಬರ್ತಾಯಿದೆ. ಒಂದು ಹೆಣ್ಣು ಪಾಪು ಆಗೋವಂಥದ್ದು, ಕೆಲವರಿಗೆ ಇಲ್ಲಿ ಒಂದು ಹೆಣ್ಣು ಪಾಪು ಆಗೋವಂಥದ್ದು ಇಲ್ಲಿ ಎನರ್ಜಿ ಬರ್ತಾಯಿದೆ. ಯಾರೆಲ್ಲ ಕನ್ಸೀವ್ ಇದ್ದೀರಾ ಆದಷ್ಟು ಹುಷಾರಾಗಿರಿ. ಕೆಲವ್ರಿಗೆ ಮಿಸ್ಕ್ಯಾರೇಜ್ ಆಗುವಂಥದ್ದು ಕೂಡ ಇಲ್ಲಿ ಕಾಣ್ತಾ ಇದೆ. ಅದರಿಂದ ಆದಷ್ಟು ಹುಷಾರಾಗಿರಿ ಅನ್ನೋವಂಥ ಒಂದು ಮೆಸೇಜನ್ನು ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಪ್ರೀತಿನಲ್ಲಿ ಜಗಳ ಇರಬೇಕು, ಆದರೆ ಜಗಳನೇ ಪ್ರೀತಿ ಕೊನೆಯಾಗೋದಕ್ಕೆ ಕಾರಣ ಆಗಬಾರ್ದು ಅನ್ನೋಂಥದ್ದನ್ನು ಕೂಡ ನಿಮ್ಮ ಪರ್ಸನ್ ಇಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ತುಂಬಾ ಅವರು ನೋವಲ್ಲಿದ್ದಾರೆ, ನೀವು ನೋವಲ್ಲಿರೋವಂಥದ್ದು ಇದೆ. ತುಂಬ ಸಪ್ರೆಷನ್ನಲ್ಲಿರೋವಂಥದ್ದು ಇದೆ. ಬೇಡದ ಮಾತುಗಳನ್ನು ನಂಬಿ ಜಗಳ ಮಾಡ್ಕೊಂಡಿರೋವಂಥದ್ದು ಇದೆ. ಬೇಡದೇ ಇರೋ ವಿಚಾರಕ್ಕೆ ಜಗಳ ಮಾಡ್ಕೊಂಡಿರೋವಂಥದ್ದು ಇದೆ. ಮತ್ತು ಅದೇ ವಿಚಾರಕ್ಕೆ ಜಗಳ ಮಾಡ್ಕೊಳ್ಳೋವಂಥದ್ದು ಕೂಡ ಇಲ್ಲಿದೆ. ಕೆಲವರಿಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಆಗುವಂಥ ಸಾಧ್ಯತೆ ಕೂಡ ಇಲ್ಲಿ ಬರ್ತಾ ಇದೆ. ನಿಮ್ಮ ಮನೆ ದೇವರ ಆಶೀರ್ವಾದ ನಿಮ್ಮ ಪ್ರೀತಿ ಮೇಲೆ ಇರೋವಂಥದ್ದು ಇದೆ. ಏನೇ ಆದರೂ ನಿಮ್ಮ ಮನೆ ದೇವರು ನಿಮ್ಮ ಪ್ರೀತಿನ ನಿಮಗೆ ಉಳಿಸ್ಕೊಡ್ತೀನಿ ಅನ್ನೋಂಥ ಒಂದು ಮಾತನ್ನು ಕೊಡ್ತಿರೋವಂಥದ್ದು ಅಲ್ಲಿ ಚಾನಲ್ ಆಗ್ತಾಯಿದೆ. ಗೊತ್ತಿಲ್ಲ, ನಾನು ಬರೀ ನಿಮ್ಮ ಪರ್ಸನ್ ಬಗ್ಗೆ ಮಾತ್ರ ಮಾಡಬೇಕು ಅಂದ್ಕೊಂಡೆ. ಇಲ್ಲಿ ಚಾನಲ್ ಆಗ್ತಾಯಿರೋದು ನೀವು ನಿಮ್ಮ ಪರ್ಸನ್ ಮತ್ತು ನಿಮ್ಮ ಪ್ರೀತಿನ ಉಳಿಸೋದಕ್ಕೆ ನೀವು ನಂಬಿರೋವಂಥ ಒಂದು ದೈವ ಶಕ್ತಿ ಕೂಡ, ಆ ಎನರ್ಜಿ ಕೂಡ ಇಲ್ಲಿ ಬರ್ತಿರೋವಂಥದ್ದು. ಸಾರಿ, ಕೆಲವರಿಗೆ ಇದು ಗಣೇಶ ಅವ್ರ ರೀತಿ ಕೂಡ ನನಗೆ ಇಲ್ಲಿ ಚಾನಲ್ ಆಗ್ತಾಯಿದೆ. ಗಣೇಶನ ಹಬ್ಬದ ನಂತರ ಅಥವಾ ಗಣೇಶ ಅವರು ಎಲ್ಲ ನಿಮ್ಮ ಜೀವನದಲ್ಲಿ, ನಿಮ್ಮ ಲವ್ ಲೈಫಲ್ಲಿ, ನಿಮ್ಮ ಫ್ಯಾಮಿಲಿನಲ್ಲಿ ಇರೋವಂಥ ವಿಘ್ನಗಳನ್ನು ನಾನು ಸರಿ ಮಾಡಿಕೊಡ್ತೀನಿ, ಪರಿಹಾರ ಮಾಡಿಕೊಡ್ತೀನಿ, ನನ್ನನ್ನು ನಂಬು ಅಂತ ಕೂಡ ಗಣೇಶ ಇಲ್ಲಿ ಹೇಳ್ತಿರ್ಬೋದು. ಯಾರಾದರೂ ನಿಮ್ಮ ಮನೆಗಳ ಹತ್ರ ಗಣೇಶ ದೇವಸ್ಥಾನ ಅಥವಾ ಗಣೇಶನ ಇಟ್ಟಿರೋವಂಥದ್ದು ಇದ್ದರೆ ದಯವಿಟ್ಟು ಹೋಗಿ ಗಣೇಶ ಅವ್ರಿಗೆ ಒಂದು ಗರಿಕೆ ಆದರೂ ಪರವಾಗಿಲ್ಲ, ಅಥವಾ ಮೋದಕ ಈ ರೀತಿ ಎಲ್ಲ ಅವ್ರಿಗೆ ಇಷ್ಟ ಆಗಿರೋಂಥ ಒಂದು ಪ್ರಸಾದವನ್ನು ಅವರಿಗೆ ವಿನಿಯೋಗ ಮಾಡಿ ಬನ್ನಿ, ಒಳ್ಳೆಯದಾಗುತ್ತೆ ಅನ್ನೋವಂಥದ್ದು ಒಂದು ಮೆಸೇಜ್ ಕೂಡ ಇಲ್ಲಿ ಬರ್ತಾಯಿದೆ. ತುಂಬ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ನಿಮ್ಮ ಪರ್ಸನ್ ನಿಮ್ಮ ಹತ್ರ, ಆದರೆ ಅವ್ರಿಗೆ ಮಾತಾಡೋದಕ್ಕೆ ಆಗ್ತಾಯಿಲ್ಲ. ಹೇಗೆ ಮಾತಾಡಲಿ, ಏನು ಮಾತಾಡಲಿ ಅಂತ ಯೋಚನೆ ಮಾಡ್ತಿರೋವಂಥದ್ದು ಇಲ್ಲಿ ಚಾನಲ್ ಆಗ್ತಾಯಿದೆ. ಕೆಲವೊಂದನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ದಾರೆ, ಆದರೂ ಕೂಡ ಅವ್ರಿಗೆ ಅದನ್ನು ಕೇಳೋದಕ್ಕೂ ಕೂಡ ಆಗ್ತಾಯಿಲ್ಲ. ಹೇಗೆ ಕೇಳಬೇಕು, ಏನಂತ ಕೇಳಲಿ ಅಂತ ಕೂಡ ನಿಮ್ಮ ಪರ್ಸನಲ್ಲಿ ಯೋಚನೆ ಮಾಡ್ತಿರೋವಂಥದ್ದು ಇಲ್ಲಿ ಇದೆ. ಕೆಲವ್ರಿಗೆ ತುಂಬ ಭಯ ಕೂಡ ಆಗಿರೋವಂಥದ್ದು ಇದೆ. ನನ್ನ ಪ್ರೀತಿನ ನಾನು ಕಳ್ಕೊಂಡ್ಬಿಡ್ತೀನಾ, ಇಷ್ಟೇನಾ ನನ್ನ ಮೇಲೆ ನನ್ನ ಪರ್ಸನ್ಗೆ ಇರೋವಂಥ ಪ್ರೀತಿ, ನನ್ನ ಪರ್ಸನ್ ನನ್ನಿಂದ ದೂರ ಹೋಗ್ತಾರಾ ಅನ್ನೋ ಅಂಥ ಒಂದು ಮೆಂಟಾಲಿಟಿನಲ್ಲಿ ಕೂಡ
ನಿಮ್ಮ ಪರ್ಸನ್ ಇರೋವಂಥದ್ದಿದೆ. ಗೊತ್ತಿಲ್ಲ ಯಾರಿಗೆಲ್ಲ ವಾಯ್ಸ್ ಕೇಳಿಸುತ್ತೆ ಇಲ್ಲ ಅಂತ. ಸ್ವಲ್ಪ ಜೋರಾಗಿ ಮಾತಾಡೋದಕ್ಕಾಗೋಲ್ಲ, ಕ್ಷಮೆ ಇರಲಿ. ಕೂತು ಮಾತಾಡಿ ಇರೋ ಸಮಸ್ಯೆನ ಪರಿಹಾರ ಮಾಡಿಕೊಂಡ್ರೆ ಖಂಡಿತ ನೀವು ನಿಮ್ಮ ಪರ್ಸನ್ ಒಂದು ಸೋಲ್ಮೇಟ್ ಎನರ್ಜಿನಲ್ಲಿ ಇರೋದರಿಂದ, ನೀವು ನಿಮ್ಮ ಪರ್ಸನ್ನ ತುಂಬ ಪ್ರೀತಿ ಮಾಡ್ತೀರ, ಅವರು ನಿಮ್ಮನ್ನು ತುಂಬ ಪ್ರೀತಿ ಮಾಡೋ ವ್ಯಕ್ತಿ ಆಗಿರೋದ್ರಿಂದ ಕೂತು ಏನೇ ಸಮಸ್ಯೆ ಇದ್ರೂ ಪರಿಹಾರ ಮಾಡಿಕೊಂಡ್ರೆ ಖಂಡಿತ ದೂರ ಆಗೋದಿಲ್ಲ. ಆದರೆ ಕೂತು ಮಾತಾಡೋದಕ್ಕೆ ನಿಮ್ಮ ಈಗೋ ನಿಮಗೆ ಬಿಡ್ತಾ ಇಲ್ಲ. ಸೋಲು ಅನ್ನೋದು ಒಂದು ಗೆಲುವಿಗೆ ದಾರಿ ಅಂತ ಹೇಳ್ತಾರೆ. ಆ ರೀತಿ ಏನೇ ಇದ್ದರೂ ಒಬ್ಬರಾದರೂ ಇಲ್ಲಿ ಸೋಲಲೇಬೇಕು. ಕೆಲವೊಂದು ಸಲ ಇಬ್ಬರು ಸೋಲ್ಬೇಕಾಗತ್ತೆ, ಕೆಲವೊಂದು ಸಲ ಒಬ್ಬರು ಸೋಲ್ಬೇಕಾಗತ್ತೆ. ಸೋತಿ ಗೆಲ್ಲೋದ್ರಲ್ಲಿ ಒಂದು ನೆಮ್ಮದಿ, ಸುಖ ಎಲ್ಲನೂ ಸಿಗುತ್ತೆ ಅನ್ನೋದಾದರೆ ಯಾಕೆ ಸೋಲಬಾರ್ದು? ಸೋಲಿ ಅಂತ ಕೂಡ ಇಲ್ಲಿ ಯೂನಿವರ್ಸಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮ ಪ್ರೀತಿಗಾಗಿ ನೀವು ಸೋತು ನೋಡಿ ಅಂತ ಕೂಡ ಇಲ್ಲಿ ಯೂನಿವರ್ಸು ಹೇಳ್ತಾ ಇದೆ. ಕೆಲವರು ನಿಮ್ಮ ಪರ್ಸನ್ ನಿಮ್ಮ ಹತ್ರ ಬಂದು ಸಾರಿ ಕೇಳೋವಂಥದ್ದು ಇದೆ, ಅಥವಾ ನೀವೇ ನಿಮ್ಮ ಪರ್ಸನ್ ಹತ್ರ ಹೋಗಿ ಸಾರಿ ಕೇಳ್ತೀವಿ ಅಂತ ಅಂದ್ಕೊಂಡಿರ್ಬೋದು. ಕೇಳೋ ಅಂಥ ಚಾನ್ಸಸ್ ಕೂಡ ಇಲ್ಲೇ ಇದೆ. ಅಥವಾ ಅವ್ರ ಕಡೆಯಿಂದ ಮಾತಾಡೋಕ್ಕಾಗಲ್ಲ ಅಂತ ಒಂದು ಮೆಸೇಜ್ ಮುಖಾಂತರ ನಿಮ್ಮ ಹತ್ರ ಮಾತಾಡೋವಂಥದ್ದು ಇದೆ, ಅಥವಾ ಒಂದು ಕಾಲ್ ಮಾಡಿ ನಿಮ್ಮ ಹತ್ರ ಮಾತಾಡೋವಂಥದ್ದು ಕೂಡ ಇಲ್ಲಿ ಚಾನಲ್ ಆಗ್ತಾಯಿದೆ ನಿಮ್ಮ ಪರ್ಸನ್. ಅಂದರೆ ಯಾವ ರೀತಿ ಶುರು ಮಾಡಲಿ ಅಂತ ಒಂದು ಯೋಚನೆನ ಮಾಡ್ತಾಯಿದ್ದಾರೆ. ಖಂಡಿತ ಇನ್ನೊಂದು 2-3 ಡೇಸಲ್ಲಿ ಅವರು ನಿಮ್ಮ ಹತ್ರ ಮೆಸೇಜ್ ಅಥವಾ ಕಾಲ್ ಮಾಡಿ ಮಾತಾಡ್ತಾರೆ. ನಿಮ್ಮ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ಖಂಡಿತ ಅವರು ವೆಯ್ಟ್ ಮಾಡ್ತಾಯಿದ್ದಾರೆ. ನೀವು ಕೂಡ ವೆಯ್ಟ್ ಮಾಡ್ತಾಯಿದ್ದೀರಾ ಅವ್ರ ಮೆಸೇಜ್ ಅಥವಾ ಅವ್ರ ಕಾಲ್ಗೋಸ್ಕರ. ಫೋನ್ ಮಾಡ್ತಾರೆ ನನ್ನ ಪರ್ಸನ್ ನನಗೆ ಅಂತ ಕೂಡ ಯೋಚನೆ ಮಾಡ್ತಿರೋವಂಥದ್ದು ಇದೆ. ಖಂಡಿತ ಅವರು ನಿಮಗೆ ಫೋನ್ ಮಾಡಿ ಮಾತಾಡೋವಂಥದ್ದು ಇಲ್ಲಿ ಕಾಣ್ತಾ ಇದೆ. ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಅವ್ರು ಮಾಡಬೇಕು ಅಂತ ಅಂದ್ಕೊಂಡಾಗೆಲ್ಲ ಏನಾಗುತ್ತೆ ಅಂದರೆ, ಕೈಗೆ ಫೋನ್ ಅವ್ರು ಎತ್ಕೊಂಡು ಮಾಡೋ ಟೈಮಲ್ಲೇ ಅವ್ರಿಗೆ ಅಡ್ಡ ಬರುತ್ತೆ. ನೀನು ಯಾಕೆ ಮಾಡ್ತೀಯ, ನಾನು ಯಾಕೆ ಮಾಡಬೇಕು, ಅವರೇ ಮಾಡಲಿ ಬಿಡು ಅನ್ನೋವಂಥ ಒಂದು ಈಗೋ ನಿಮಗಾಗಿರ್ಬೋದು ಅಥವಾ ನಿಮ್ಮ ಪರ್ಸನ್ಗೆ ಆಗಿರ್ಬೋದು ಒಂದು ಅಡ್ಡ ಬರ್ತಾಯಿದೆ, ಮಾಡಬೇಡ ಅಂತ. ಅದರಿಂದ ದಯವಿಟ್ಟು ಪ್ರೀತಿನಲ್ಲಿ ಈಗೋ ಅನ್ನೋದನ್ನು ದೂರ ಇಟ್ಟರೆ ಮಾತ್ರ ಪ್ರೀತಿ ಉಳಿಯುತ್ತೆ ಅನ್ನೋವಂಥದ್ದು ಇದೆ. ಕೆಲವರಿಗೆ ಬೇಡವೇ ಬೇಡ ಅನ್ನೋಷ್ಟು ನೋವಾಗಿರೋವಂಥದ್ದು ಇದೆ. ಆ ನೋವಿನಲ್ಲೂ ಕೂಡ ಮತ್ತೆ ಸರಿ ಆಗ್ತೀವ, ಮೊದಲಂತೆ ನಾವು ಆಗ್ತೀವ ಅಂತ ಯೋಚನೆ ಮಾಡ್ತಿರೋವಂಥದ್ದು ಇದೆ. ಕೈನಲ್ಲಿ ಇಟ್ಕೊಳ್ಳೋದಕ್ಕಾಗೋದಿಲ್ಲ. ಕೆಲವರು ನಿಮ್ಮನ್ನು ಮರೆತು ಥರ್ಡ್ ಪಾರ್ಟಿ ಜೊತೆ ಒಂದು ಹ್ಯಾಪಿಯಾಗಿ ಇರೋವಂಥದ್ದು ಇದೆ, ಎಂಜಾಯ್ ಮಾಡ್ತಿರೋವಂಥದ್ದು ಕೂಡ ಇಲ್ಲಿದೆ. ಅದರಿಂದ ಅಂಥ ಸಿಚುವೇಷನಲ್ಲಿ ಇರೋರ ಬಗ್ಗೆ ನೀವು ಕೊರಗಿ ಯೋಚನೆ ಮಾಡಿ ನಿಮ್ಮ ಹೆಲ್ತನ್ನು ನೀವು ಹಾಳು ಮಾಡಿಕೊಂಡು, ನಿಮ್ಮ ಮನಸ್ಥಿತಿನ ನೀವು ಹಾಳು ಮಾಡ್ಕೊಳ್ಳೋದಕ್ಕಿಂತ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ ಅನ್ನೋಂಥ ಒಂದು ಮೆಸೇಜ್ ಬರ್ತಾಯಿದೆ. ಪ್ರೀತಿ ಅನ್ನೋದು ಎರಡು ಕಡೆಯಿಂದ ಬರಬೇಕು. ಒಂದು ಕಡೆಯಿಂದ ಬಂದರೆ ಅದು ಸರಿ ಹೋಗೋದಿಲ್ಲ ಅನ್ನೋ ಅಂಥದ್ದು ಕೂಡ ಇಲ್ಲಿ ಬರ್ತಾಯಿದೆ. ಕೆಲವೊಂದು ಪರ್ಸನ್ಗೆ ಏನಾಗಿದೆ ಅಂತ ಅಂದರೆ, ನಾನು ಕೊಡ್ತಿರೋ ಪ್ರೀತಿ ನನಗೆ ರಿಟರ್ನ್ ಬರ್ತಾಯಿಲ್ಲ ಅನ್ನೋ ಅಂಥ ಒಂದು ಬೇಜಾರು ಕೂಡ ಆಗಿದೆ. ಅವ್ರು ಕೊಡ್ತಿರೋ ಪ್ರೀತಿಗೆ ನಾನು ರಿಟರ್ನ್ ಅವ್ರಿಗೆ ಪ್ರೀತಿ ಕೊಡ್ತಾಯಿಲ್ಲ ಅನ್ನೋಂಥ ಒಂದು ಬೇಜಾರು ಕೂಡ ಆಗಿರೋವಂಥದ್ದು ಇಲ್ಲಿದೆ. ಅಂದರೆ ಕೆಲವರಿಗೆ ಪ್ರೀತಿ ಇದ್ದರೂ ಕೂಡ ಆ ಪ್ರೀತಿನ ತೋರಿಸ್ಕೊಳ್ಳೋದಕ್ಕಾಗ್ತಿಲ್ಲ. ಕೆಲವರು ಪ್ರೀತಿನೇ ಇಲ್ಲದಲೇ ಪ್ರೀತಿ ಮಾಡ್ತಿರೋ ಥರ ನಾಟಕ ಮಾಡ್ತಿರೋವಂಥದ್ದು ಇಲ್ಲಿ ಚಾನಲ್ ಆಗ್ತಾಯಿದೆ. ಅದರಿಂದ ದಯವಿಟ್ಟು ಪ್ರೀತಿ ವಿಷಯದಲ್ಲಿ ಯಾರೂ ನಾಟಕನ ಮಾಡೋದಕ್ಕೆ ಹೋಗಬೇಡಿ. ಏನೇ ಇದ್ದರೂ ಕೂತು ಮಾತಾಡಿ ಪರಿಹಾರ ಮಾಡ್ಕೊಳ್ಳಿ. ಮನಸ್ಸಲ್ಲಿ ಏನಿದೆ ಅದನ್ನು ಹೊರಗಾಕಿದ್ರೆ ಮಾತ್ರ ಗೊತ್ತಾಗೋವಂಥದ್ದು. ಕೆಲವರಿಗೆ ನಿಮ್ಮ ಮನಸ್ಸಿನ ಮತ್ತು ನಿಮ್ಮ ಪರ್ಸನ್ಗೆ ಖಂಡಿತವಾಗಿ ನೀವು ಎಲ್ಲೇ ಇದ್ದರೂ ಮನಸ್ಸಿನಿಂದ ಅವರನ್ನು ನೆನೆಸ್ಕೊಂಡು ಹೇಳ್ಕೊಂಡ್ರೆ ಖಂಡಿತ ಅವ್ರ ಮನಸ್ಸಿಗೆ ಅದು ತಲುಪುವಂಥದ್ದು ಕೂಡ ಇಲ್ಲಿ ಇದೆ. ನಿಮ್ಮ ಬಗ್ಗೆ ನಿಮ್ಮ ಪರ್ಸನ್ ತುಂಬ ಯೋಚನೆ ಮಾಡೋವಂಥದ್ದು ಇದೆ. ನಿಮ್ಮ ಪರ್ಸನ್ ಬಗ್ಗೆ ನೀವು ಕೊರಗ್ತಾ ಇರೋವಂಥದ್ದು ಕೂಡ ಇಲ್ಲಿದೆ. ತುಂಬ ಅಳ್ತಿರೋವಂಥದ್ದು ಇದೆ. ಏನು ಮಾಡಲಿ ಮುಂದೆ ಅಂತ ಕೊರಗ್ತಿರೋವಂಥದ್ದು ಕೂಡ ಇಲ್ಲಿದೆ. ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಿರೋವಂಥದ್ದು ಇದೆ. ಕೆಲವರಿಗೆ ಹುಣ್ಣಿಮೆಯ ನಂತರ ಒಂದು ಇಷ್ಟು ದಿನ ಏನು ರಾಂಗ್ ವೇಲ್ ಹೋಗ್ತಿತ್ತು ಅದು ರೈಟ್ ವೇಲ್ ಹೋಗುವಂಥದ್ದು ಇದೆ. ಕೆಲವರಿಗೆ ರೈಟ್ ವೇಲ್ ಹೋಗ್ತಿರೋವಂಥದ್ದು ರಾಂಗ್ ವೇಲ್ ಹೋಗುವಂಥದ್ದು ಇದೆ. ಕೆಲವರಿಗೆ ಮಾತ್ರ ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ಇದು ತಗೊಳ್ಳಿ, ಎಲ್ಲರಿಗೂ ಇದು ಆಗೋದಿಲ್ಲ. ಆದರೆ ಖಂಡಿತ ನಿಮ್ಮ ನಂಬಿಕೆನ ಬಿಡಬೇಡಿ. ನೀವು ಯಾರನ್ನು ನಂಬಿದ್ದೀರಾ,
ಆ ನಂಬಿಕೆನ ಖಂಡಿತ ಬಿಡೋದಕ್ಕೆ ಹೋಗ್ಬಿಡಿ. ಎಲ್ಲ ಒಂದು ಘಟ್ಟಕ್ಕೆ ಬಂದು ನಿಲ್ಲುತ್ತೆ, ಸರಿ ಹೋಗುತ್ತೆ. ಕೆಲವರಿಗೆ ಮಾತ್ರ ಸರಿ ಹೋಗುತ್ತೆ ಅನ್ನೋಂಥ ಒಂದು ಮೆಸೇಜಲ್ಲಿ ಚಾನಲ್ ಆಗ್ತಾಯಿದೆ. ಕೆಲವರಿಗೆ ಗಿಫ್ಟ್ ಬರೋದರಲ್ಲಿ ಇದೆ, ಪ್ರೀತಿನಲ್ಲಿ. ಕೆಲವರಿಗೆ ಡಿಸೆಂಬರಲ್ಲಿ ಯಾರೆಲ್ಲ ಎಜುಕೇಷನಲ್ಲಿದ್ದು ಕಾಲೇಜಲ್ಲಿ ಲವ್ ಲೈಫಲ್ಲಿ ಇರೋವಂಥವ್ರಿಗೆ ಡಿಸೆಂಬರ್ ಒಳಗಡೆ ಕೆಲವರಿಗೆ ಮದುವೆ ಆಗುವಂಥದ್ದು ಇದೆ, ಎಂಗೇಜ್ಮೆಂಟ್ ಬರುವಂಥದ್ದು ಇದೆ, ಪಾಪು ಆಗುವಂಥದ್ದು ಕೂಡ ಇಲ್ಲಿ ಇದೆ. ಸಾರಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಯಾರಿಗೆಲ್ಲ ರೆಸನೇಟ್ ಆಯಿತು ಅವ್ರು ಮಾತ್ರ ತೊಗೊಳ್ಳಿ, ರೆಸನೇಟ್ ಆಗಿಲ್ಲ ಅಂದರೆ ಬೇಡ. ಓನ್ಲಿ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್.